ಚಿಕ್ಕಬಳ್ಳಾಪುರದಲ್ಲಿ ಡ್ರಾಪ್ ಕೊಡುವಂತ ನೆಪದಲ್ಲಿ ಮಹಿಳೆಯನ್ನ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಲಾಗಿದೆ. ಮೊಟ್ಟೂರು ಸಮೀಪದ ನಿರ್ಜನ ಪ್ರದೇಶದಲ್ಲಿ ಗ್ಯಾಂಗ್ ರೇಪ್. ಮಂಚೇನಹಳ್ಳಿ ತಾಲೂಕಿನಲ್ಲಿ ಕೆಲಸಕ್ಕಾಗಿ ಬಂದಿದ್ದಂತ ಮಹಿಳೆ ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರ ನಿವಾಸಿಗಳಿಂದಲೇ ಈ ಕೃತ್ಯ ನಡೆದಿರೋ ಆರೋಪ ಇದೆ. ಸಿಕಂದರ್ ಬಾಬಾ, ಜನಾರ್ದನಾಚಾರಿ ಅನ್ನೋ ಕಾಮುಕರು ಈ ಕೃತ್ಯವನ್ನ ಎಸಗಿರೋದು. ಮಂಚೇನಹಳ್ಳಿಗೆ ಡ್ರಾಪ್ ಕೊಡೋ ನೆಪದಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಎಂಥ ನೀಚರು, ಇಂಥ ಎಷ್ಟು ಪ್ರಕರಣಗಳಿವೆ ಈ ರಾಜ್ಯ, ಈ ದೇಶ ನೋಡೋದು. ಎಂಥ ಅಸಹ್ಯ ಕೃತ್ಯಗಳಿಗೆ, ಎಂಥ ಹೀನ ಕೃತ್ಯಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ? ಮೊನ್ನೆ ತಾನೇ ಮೈಸೂರಲ್ಲಿ ನೋಡಿದ್ರೆ 9 ವರ್ಷದ ಪುಟ್ಟ ಹೆಣ್ಮಗು, 9 ವರ್ಷದ ಹೆಣ್ಮಗು, ಅದು ಬಲೂನ್ ಮಾರೋದಕ್ಕೋಸ್ಕರ ಗುಲ್ಬರ್ಗಾಯಿಂದ ಬಂದಿದ್ದಂಥ ಒಂದು ಬಡ ಕುಟುಂಬ, ಒಂದು ಅಲೆಮಾರಿ ಸಮುದಾಯದ ಒಬ್ಬ ಹೆಣ್ಣು ಮಗು, ಪುಟ್ಟ ಮಗುವನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. 19 ಸಲ ಚುಚ್ಚಿ. ಅವನು ಯಾರೋ ಕಾರ್ತಿಕ್ ಅನ್ನೋನು ಆರೋಪಿ. ಇಲ್ಲಿ ನೋಡಿದ್ರೆ ಒಬ್ಬ ಮಹಿಳೆ ಕೆಲ್ಸಕ್ಕೆ ಹೋಗಿ ಬರುವಾಗ ಡ್ರಾಪ್ ಕೊಡೋ ನೆಪದಲ್ಲಿ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಪ್ಪ, ಎಷ್ಟು ನೋವು ಜೊತೆಗೆ ಎಷ್ಟು ರೋಷ, ಆಕ್ರೋಶ ಎಲ್ಲವೂ ಬರುತ್ತೆ ಅಂತ ಪ್ರಕರಣಗಳನ್ನ ನೋಡಿದಾಗ ಅಂತ ಹೇಳಿ. ಆ ಆರೋಪಿಗಳು ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಇಂಥ ಪ್ರಕರಣಗಳಿದೆಯಲ್ಲ, ಇದಕ್ಕೇನಾದ್ರೂ ಒಂದು ಕಠಿಣ ಕಾನೂನನ್ನ ತರಲೇಬೇಕ್ರಿ. ತನಿಖೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಎಲ್ಲ ಆಗೋವರೆಗೂ ಆ ಹೆಣ್ಮಗಳ ನೋವು, ಅವಳು ಏನು ಅನುಭವಿಸಿರ್ತಾಳೆ, ಆ ನೋವು, ಆ ಮಾನಸಿಕ ಯಾತನೆ, ಆ ದೈಹಿಕ ಯಾತನೆ, ಅದಕ್ಕೆಲ್ಲದಕ್ಕೂ ಕೊನೆ ಯಾವಾಗ್ರಿ? ಇಂಥ ಪ್ರಕರಣಗಳು ನಿಲ್ಲೋದು ಯಾವಾಗ ರಾಜ್ಯದಲ್ಲಿ? ಯಾರಾದ್ರೂ ಇಂಥ ಕೆಲಸಗಳಿಗೆ ಮುಂದಾಗ್ತಾರ? ಒಬ್ಬ ಹೆಣ್ಮಗಳು ಸ್ವತಂತ್ರವಾಗಿ ಕೆಲ್ಸಕ್ಕೆ ಹೋಗಿ ಬರಕ್ಕಾಗಲ್ಲ ಅಂತಂದ್ರೆ ಏನ್ ಸೆಕ್ಯೂರಿಟಿ ಇದೆ? ನಮ್ಮ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಪ್ಪ, ಬಹಳ ನೋವಿನ ಜೊತೆಗೆ ಆಕ್ರೋಶನೂ ಬರುತ್ತೆ ಇಂಥ ಪ್ರಕರಣಗಳನ್ನ ಕೇಳಿದಾಗ, ನೋಡಿದಾಗ. ಸದ್ಯ ಹೆಣ್ಮಗಳ ಪರಿಸ್ಥಿತಿ ಹೇಗಿದೆ? ಮೊದಲನೇ ಪ್ರಶ್ನೆ. ಎರಡನೇದು, ಏನೆಲ್ಲ ಕ್ರಮಗಳಾಗಿದೆ ಆರೋಪಿಗಳ ಮೇಲೆ? ಸುಂದರಿ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮೋಟೂರು ಗ್ರಾಮ ಸಮೀಪ ಇರುವಂತ ಒಂದು ಏನು ಕಾಡಿದೆ. ಆ ಕಾಡಲ್ಲಿ ಒಂದು ದುಷ್ಕೃತ್ಯ ನಡೆದಿದ್ದು. ಆಕೆ ಒಂದು ಕೆಲಸಕ್ಕಾಗಿ ಒಂದು ಚಿಕ್ಕಬಳ್ಳಾಪುರಕ್ಕೆ ಬಂದು ಮನೆಗೆ ದುಡ್ಡಿಲ್ಲದೆ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಏನೋ ಪೊಲೀಸರು ಹೇಳೋ ಪ್ರಕಾರ ಅವರು ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ಊರು ಇರುತ್ತೆ, ಆ ಊರಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋದು ಹೇಳಿದ್ರೆ, ಈಗ ಬೈಕ್ ನಲ್ಲಿ ಬಂದಂತ ಒಂದು ಸಿಕಂದರ್ ಬಾಬು ಅನ್ನೋರು ಆಕೆಗೆ ಡ್ರಾಪ್ ಕೊಡೋ ನೆಪದಲ್ಲಿ ಹೋಗಿ ಒಂದು ಅತ್ಯಾಚಾರ ಮಾಡ್ತಾರೆ ಅನ್ನೋದು ಪೊಲೀಸರ ಒಂದು ದೂರು ದಾಖಲಾಗಿದೆ. ಪೊಲೀಸರ ಆರೋಪದ ವಿರುದ್ಧ ಈತ ಸಿಕಂದರ್ ಬಾಬು ಮತ್ತೆ ಇನ್ನೊಂದು ಜನಾರ್ದನಾಚಾರ್ಯ ಇದ್ದಾರೆ. ಇವರಿಬ್ಬರು ಸೇರಿ ಒಂದು ಅತ್ಯಾಚಾರ ಮಾಡಿ ಆಕೆಗೆ ಒಂದು ಮಾನಸಿಕ ಹಿಂಸೆ ಸಹ ಕೊಟ್ಟಿದ್ದಾರೆ ಅನ್ನೋ ಒಂದು ದೂರು ದಾಖಲಾಗಿದೆ. ಈಗ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆ ಕೊಡಿಸುವಂತ ಕೆಲಸ ನಡೀತಿದೆ. ಮತ್ತೆ ಸಂತ್ರಸ್ತೆ ಏನಿದ್ರೆ ಆ ಸಂತ್ರಸ್ತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಕೊಡ್ತಾ ಇದ್ದಾರೆ. ಇವ್ರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕಂತ ಹೇಳ್ಬಿಟ್ಟು ಒಂದು ದೂರು ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಪ್ಪ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಂಥ ಪ್ರಕರಣಗಳಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರಲ್ಲ, ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮ ಆಗಲೇಬೇಕು. ನಿಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾಗ ಅವಳು ಹೇಳಿರ್ತಾಳೆ, ನೀವ್ ಯಾಕೆ ನನ್ನ ಡ್ರಾಪ್ ಮಾಡ್ತೀರಾ, ನೀವ್ ಯಾರೋ ಗೊತ್ತಿಲ್ಲ ಅಂತ. ಇಲ್ಲ, ನಮ್ಮನೆಲ್ಲೂ ಹೆಣ್ಮಕ್ಳಿದ್ದಾರೆ, ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವನು ಮುಸಲ್ಮಾನ್ ಹುಡುಗ ಅವಳನ್ನ ಕೂರಿಸ್ಕೊಂತಾನೆ. ಗಾಡಿಯಲ್ಲಿ ಕೂರಿಸ್ಕೊಂಡು ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು 10 ನಿಮಿಷ ಇಲ್ಲೇ ಕೂರಿಸ್ಕೊಂಡಿರೋ, ಬರ್ತೀನಿ ಅಂತ ಹೇಳ್ತಾನೆ. ಹೇಳಿದ್ದಾದ್ಮೇಲೆ ಅವ್ನ ಫ್ರೆಂಡ್ ಒಬ್ಬನ್ನ ಕರ್ಕೊಬರ್ತಾನೆ. ಅವನ ಜೊತೆ ಕರ್ಕೊಂಬಂದು ಇಬ್ರು ಆಕೆನ ಮಧ್ಯದಲ್ಲಿ ಕೂರಿಸ್ಕೊಂಡು ಕಣಿವೆ ಕಡೆಗೆ ಹೋಗ್ಬೇಕಾದ್ರೆ ಆಕೆ ಕೇಳ್ತಾಳೆ, ನಾನು ಚಿಕ್ಕಬಳ್ಳಾಪುರ ಹೋಗ್ಬೇಕಾಗಿರೋದು, ನೀವು ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಂತ. ಇಲ್ಲ, ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ನಂಬಿಸಿ ಕರ್ಕೊಂಡು ಹೋಗಿ ಕಣಿವೆಯಿಂದ ಹೊರಗೆ ಹೋಗ್ತಾನೆ. ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನು ಹಾಕಿ ಆಕೆಗೆ ಸಾಯಿಸ್ಬಿಡ್ತೀವಿ ಕಿರ್ಚಿದ್ರೆ ಅಂತೆಲ್ಲ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆನ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಇದಾದ್ಮೇಲೆ ಆಕೆ ಕಿವಿಯಲ್ಲಿರೋ ಓಲೆ ಎಲ್ಲ ಕಿತ್ಕೊಂಡು ಬಟ್ಟೆ ಎಲ್ಲ ಹರಿದು ಹೊಡೆದು ತುಂಬಾ ಚಿತ್ರಹಿಂಸೆ ಮಾಡಿರ್ತಾರೆ. ಮತ್ತೆ ತಿಪ್ಪೇನಹಳ್ಳಿ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡ್ಬಂದು ಆಕೆನ ಬಿಟ್ಟು ಹೊಟ್ಟೋಗ್ತಾರೆ. ಹೋದಾಗ ಅವಳು ನೈಟ್ ಅಲ್ಲೇ ಒಂದು ಅಂಗಡಿ ಹತ್ರ ಮಲಗಿದ್ದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಬಂದಾಗ ಶನಿವಾರ ಮಧ್ಯಾಹ್ನ 2 ಗಂಟೆಗೆ BB ರೋಡಲ್ಲಿ ಶನಿವಾರನ ದೇವಸ್ಥಾನದ ಮುಂದೆ ನನಗೆ ಕಾಣಿಸ್ತಾಳೆ. ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ, ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಹೆಣ್ಮಗಳನ್ನ ನೋಡಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಈ ಥರ ಕೃತ್ಯ ನಡೀತು ಅಂತ ಹೇಳಿದಾಗ ಅಜ್ಜಿ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗಿ ಏನಾಯ್ತು ಏನಂದ ಅಜ್ಜಿ ನಿಜ ಹೇಳ್ತಾರೆ. ಹೌದು, ಈ ಥರ ಅವ್ನು ಕರ್ಕೊಂಡು ಬಂದಿದ್ದ, ಇಲ್ಲಿ ಕೂರಿಸಿದ್ದ,
ನನಗೆ ಅವ್ರ ಅಪ್ಪ ಅಮ್ಮ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳ್ದ. ಮತ್ತು ನನಗೆ ಗೊತ್ತಿರಲಿಲ್ಲ ಹೌದೇನೋ ಅಂತ ನಾನು ನಂಬಿದೆ. ಇಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ. ಹೇಳಿದ್ದಾದಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಇನ್ಸ್ಪೆಕ್ಟ್ರ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ತೊಗೊಂಡು 24 ಅವರ್ಸಲ್ಲಿ ಎಂಟೈರ್ ಡಿಪಾರ್ಟ್ಮೆಂಟ್ ಟೀಮ್ ವರ್ಕ್ ಮಾಡಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಈ ಮೂಲಕ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ SP ಸರ್ ಆಗ್ಬೋದು, DYSP, ಅಡಿಷ್ನಲ್ DYSP ಅವರು, ಮತ್ತು ನಮ್ಮ ಯಶವಂತ್ ಸರ್ ಆಗ್ಬೋದು, ಶರಣಪ್ಪ ಅವ್ರು ಆಗ್ಬೋದು, ಎಂಟೈರ್ ಟೀಮು ತುಂಬ ಟೀಮ್ ವರ್ಕ್ ಮಾಡಿರ್ತಾರೆ. ಇವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ